ಮದುವೆಯಾದ ದಿನವೇ ನನ್ನ ಗಂಡ ನನ್ನನ್ನು ಬಿಟ್ಟು ಹೊರಟು ಹೋದ. ಸರಿಯಾಗಿ ಕಾರಣ ಹೇಳಿದೆ. ಆಗ ಅತ್ತೆಯ ಮನೆಯವರೆಲ್ಲ ಸೇರಿ ಅವರ ಮನೆಯ ಕೆಲಸದವನ ಜೊತೆ ನನ್ನ ಮದುವೆ ಮಾಡಿದರು. ತಿಂಗಳಿಗೆ ನನ್ನ ಗಂಡ ಹಿಂತಿರುಗಿದಾಗ ನನ್ನ ಅತ್ತೆ ಮಾವ 1 ತಿಂಗಳು ಕಾಯಲು ಸಾಧ್ಯವಿಲ್ಲ ಅಂತ ಮನೆ ಕೆಲಸದವನನ್ನು ನಿನ್ನ ಹೆಂಡತಿ ಮದುವೆ ಆಗಿದ್ದಾಳೆ ಅಂತ ಹೇಳಿ ಅವರೆಲ್ಲ ನನ್ನ ಜೊತೆ ಯಾರೂ ಮಾಡದ ಕೆಲಸವನ್ನು ಮಾಡಿದರು. ನನ್ನ ತಪ್ಪಿಲ್ಲದಿದ್ದರು ನಾನು ಒಂದು ಘೋರ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ಮುಂದೆ ನನ್ನ ಹೆಸರು ಕಾವ್ಯ, ಅಪ್ಪ ಅಮ್ಮನ ಮುದ್ದಿನ ಮಗಳು. ನಾನು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ನೆಮ್ಮದಿಯಾಗಿ ಬದುಕುತ್ತಾ ಇದ್ದೇನೆ. ಇತ್ತೀಚೆಗೆ ನನ್ನ ಜೀವನ ಸರಿ ಹೋಗಿದ್ದು ಅಂದರೆ ನನ್ನ ಅತ್ತೆಯನ್ನು ಅಂದರೆ ಸೋದರತ್ತೆಯನ್ನು ನನ್ನ ಅಪ್ಪನ ತಂಗಿ ನಮ್ಮ ಮನೆಯಲ್ಲಿ ಇದ್ದಿದ್ದು. ನಾನು ಚಿಕ್ಕವಳಾದ ದಿನದಿಂದಲೂ ಅವರ ಗಂಡ ಅವರನ್ನು ಬಿಟ್ಟು ಬಿಟ್ಟಿದ್ದರು. ಇಲ್ಲಿಗೆ ಬಂದ ಮೇಲೆ ಅಮ್ಮನಿಗೆ ಕಾಟ ಕೊಡಲು ಶುರು ಮಾಡುತ್ತಿದ್ದಳು. ಅಪ್ಪನಿಗೆ ಇದೆಲ್ಲ ತಿಳಿಯುತ್ತಿರಲಿಲ್ಲ. ಅತ್ತೆ ಕೊಡುತ್ತಿದ್ದ ಕಾಟ ಅಪ್ಪನಿಗೆ ಹೇಳಿದರೆ ಅಪ್ಪ ತುಂಬ ಬೇಸರ ಮಾಡಿಕೊಳ್ಳುತ್ತಿದ್ದರು. ಈ ಮನೆ ನನ್ನ ತಂಗಿಗೂ ಕೂಡ ಸೇರಬೇಕು, ಅವಳು ಇಲ್ಲಿ ಇಲ್ಲದೆ ಹೋದರೆ ನಿಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಕಳಿಸುತ್ತೇನೆ ಅಂತ. ಪ್ರತಿದಿನ ಜಗಳ ಅತ್ತೆಯಿಂದ ಮನೆಯಲ್ಲಿ. ಅತ್ತೆ ನಮ್ಮನ್ನೆಲ್ಲ ಜಗಳ ಮಾಡಿಸಿ ನಂತರ ಅವಳು ರೂಮಿನಲ್ಲಿ ಹೋಗಿ ಜೋರಾಗಿ ನಗುತ್ತಾ ಇರುತ್ತಿದ್ದಳು. ಕಾರಣ ಕೇಳಿದರೆ ಅವಳು ಹೇಳುತ್ತಾ ಇದ್ದಿದ್ದು ಒಂದೇ ಮಾತು, ನಿಮ್ಮ ಮನೆಯ ಸಂಸಾರ ನಿಮ್ಮಿಷ್ಟ, ಜಗಳವಾದರೂ ಮಾಡಿಕೊಳ್ಳಿ, ಇನ್ನೇನಾದರೂ ಮಾಡಿಕೊಳ್ಳಿ, ಆದರೆ ನನ್ನ ವಿಷಯದಿಂದ ಜಗಳ ಏಕೆ ಆಡುತ್ತೀರಾ? ನನ್ನ ಗಂಡ ಕಷ್ಟ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದು. ನಿನ್ನ ಅಮ್ಮನಿಗೆ ನಾನೇನು ಮಾಡಿದೆ? ಅವಳು ಯಾವಾಗಲೂ ನನ್ನನ್ನು ನೋಡಿದರೆ ಹೊಟ್ಟೆ ಉರಿ ಪಡುತ್ತಾಳೆ. ಮೊದಲು ಅವಳಿಗೆ ಹೆಣ್ಣು ಮಕ್ಕಳ ಜೊತೆ ಹೇಗೆ ಇರಬೇಕು ಅಂತ ಹೇಳಿಕೊಡು. ನೀನು ಒಂದು ಹೆಣ್ಣು ಮಗು ಅಂತ ತುಂಬ ಕೋಪದಿಂದ ಅತ್ತೆ ಹೇಳುತ್ತಾ ಅವಳ ರೂಮಿನ ಬಾಗಿಲನ್ನು ತುಂಬ ಜೋರಾಗಿ ಹಾಕುತ್ತಿದ್ದಳು. ನನಗೆ ದುಃಖವಾದರೂ ಇದನ್ನೆಲ್ಲ ತುಂಬ ಅಡ್ಜಸ್ಟ್ ಮಾಡಿಕೊಳ್ಳುತ್ತಿದ್ದೆ. ಅಮ್ಮನಿಗೂ ಸಮಾಧಾನ ಮಾಡುತ್ತಿದ್ದೆ. ಅಮ್ಮನನ್ನು ನನ್ನ ಗೆಳತಿಯರ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೆ. ಆಗ ಅಮ್ಮ ತನ್ನ ದುಃಖವನ್ನು ತೋಡಿಕೊಳ್ಳುತ್ತಿದ್ದಳು. ಒಮ್ಮೊಮ್ಮೆ ವಾರಗಟ್ಟಲೆ ಅಮ್ಮನನ್ನು ಅವಳ ತವರು ಮನೆಯಲ್ಲಿ ನಾನೇ ಬಿಟ್ಟು ಬರುತ್ತಿದ್ದೆ. ಚಿಕ್ಕವಳಾದರೂ ಕೂಡ ಅಪ್ಪನ ಮಾತನ್ನು ಕೇಳದೆ ಅಮ್ಮನಿಗೆ ಎಲ್ಲಿ ಸುಖ ಸಿಗುತ್ತದೆ, ಅವಳಿಗೆ ಮನಃಶಾಂತಿ ಸಿಗುತ್ತದೆ, ಅಲ್ಲಿ ಅಮ್ಮನನ್ನು ಬಿಟ್ಟು ಬರುತ್ತಿದ್ದೆ. ಅಮ್ಮ ಬಿಟ್ಟು ಹೋದ ಕೆಲಸಗಳನ್ನು ನಾನು ಮಾಡುತ್ತಿದ್ದೇನೆ. ಅತ್ತೆ ಒಂದು ಕಡ್ಡಿಯನ್ನು ಕೂಡ ಮೇಲೆ ಎತ್ತು ಕೆಳಗೆ ಇಡುತ್ತಿರಲಿಲ್ಲ. ಇದರಿಂದ ನನಗೆ ಒಂದು ಮನೆಯನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನುವುದು ತುಂಬ ಚಿಕ್ಕವಳಾದಾಗಿದ್ದಾಗಲೇ ತಿಳಿದು ಬಿಟ್ಟಿದೆ. ಅದರಲ್ಲೂ ಒಬ್ಬಳೇ ಇರುವುದು ಕೂಡ ಅಭ್ಯಾಸ ಆಗಿದೆ. ಸ್ವಲ್ಪ ದಿನ ಅಲ್ಲಿ ಸ್ವಲ್ಪ ದಿನ ಇಲ್ಲಿ ಇರುವುದು ಅಮ್ಮನಿಗೆ ಅಭ್ಯಾಸ ಆಗಿತ್ತು. ಅಮ್ಮನ ಪರಿಸ್ಥಿತಿ ಪರವಾಗಿಲ್ಲ. ಕೊನೆಗೆ ಅಮ್ಮ ಧೈರ್ಯದಿಂದ ಇರಲು ಆರಂಭಿಸಿದಳು. ಈಗ ನಾನು ಡಿಗ್ರಿ ಓದುತ್ತಿದ್ದೇನೆ. ತುಂಬ ಒಳ್ಳೆಯ ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಕೆಲಸವನ್ನು ಕೂಡ ಮಾಡುತ್ತೇನೆ. ನನಗೆ ಬಂದ ದುಡ್ಡನ್ನು ಅಮ್ಮನಿಗೆ ಕೊಡುತ್ತೇನೆ. ಅಪ್ಪ ನನ್ನ ಖರ್ಚಿಗೆ ದುಡ್ಡು ಕೊಡುತ್ತಾರೆ. ಆದರೆ ಅಮ್ಮನಿಗೆ ದುಡ್ಡು ಎಂದರೆ ಅವಳಿಗೆ ಹೇಗೆ ದುಡ್ಡು ಅಂತ ಮೂಗು ಮುರಿಯುತ್ತಾರೆ. ಆದ್ದರಿಂದ ಅಮ್ಮನ ಸಂಪೂರ್ಣ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತಿರುವುದು. ನಾನು ಇರುವುದು ಒಬ್ಬಳೇ ಮಗಳಾಗಿದ್ದರಿಂದ ಅಪ್ಪ ಅಮ್ಮನಿಗೆ ಗಂಡು ಹೆಣ್ಣು ಮಗು ಎರಡೂ ಕೂಡ ನಾನು ತುಂಬ ಚೆನ್ನಾಗಿ ಓದುತ್ತಿದ್ದೇನೆ. ಇಂದು ನನ್ನ ಕಾಲೇಜಿನ ಪ್ರೊಫೆಸರ್ ನಮ್ಮ ಮನೆಗೆ ಬಂದಿದ್ದರು, ಅವರ ಮಗನ ಮದುವೆಗೆ ಕಾರ್ಡನ್ನು ಕೊಡಲು. ಆದರೆ ಅತ್ತೆ ಅವರ ಜೊತೆ, ಇವಳು ಎಷ್ಟು ಸುಂದರವಾಗಿದ್ದಾಳೆ, ನಿಮ್ಮ ಸೊಸೆ ಚೆನ್ನಾಗಿಲ್ಲ, ನಮ್ಮ ಕಾವ್ಯನನ್ನೇ ನಿಮ್ಮ ಸೊಸೆ ಮಾಡಿಕೊಂಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಂತ ತುಂಬ ಕೆಟ್ಟದಾಗಿ ಮಾತನಾಡಿದರು. ಆ ಮಾತಿಗೆ ಮದುವೆ ಹುಡುಗ ತುಂಬ ಕೋಪ ಮಾಡಿಕೊಂಡು ಎದ್ದು ಹೊರಟು ಹೋದ. ನನಗೆ ಅವಮಾನವಾಯಿತು. ಪ್ರೊಫೆಸರ್, ನನಗೆ ಇದೆಲ್ಲ ಅರ್ಥವಾಗುತ್ತದೆ. ಹಳೆ ಕಾಲದವರು ಅದೇ ರೀತಿ. ನನ್ನ ಮಗನನ್ನು ನಾನು ಸ್ವಲ್ಪ ಸಮಾಧಾನ ಮಾಡುತ್ತೇನೆ, ಯೋಚಿಸಬೇಡ ಅಂತ ಹೇಳಿದರು. ಆದರೆ ಅತ್ತೆ ಮಾಡಿದ ವಿಷಯದಿಂದ ನನಗೆ ತುಂಬ ದುಃಖವಾಯಿತು. ಅದಕ್ಕಾಗಿ ನಾನು ಅತ್ತೆಯನ್ನು ಮನೆಯಿಂದ ಹೇಗಾದರೂ ಮಾಡಿ ಹೊರಗೆ ಹಾಕಲೇಬೇಕು. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಯೋಚಿಸುತ್ತಿದ್ದೆ. ಆಗ ಒಂದು ಹೊಸ ಐಡಿಯಾ ಹೊಳೆಯಿತು. ಅತ್ತೆಯನ್ನು ಮನೆಯಿಂದ ಹೊರಗಡೆ ಹಾಕಲು. ಅಮ್ಮ ಮತ್ತು ಅಪ್ಪನ ಸಹಾಯದಿಂದ ನಾನು ಅತ್ತೆಯ ಹಿಸ್ಟ್ರಿಯನ್ನು ತೆಗೆದೆ. ಇತ್ತೀಚೆಗೆ ನನ್ನ ಅಪ್ಪನಿಗೆ ಅತ್ತೆಯ ಆಟಗಳನ್ನು ನೋಡಿ ನೋಡಿ ಸಾಕಾಗಿ ಬಿಟ್ಟಿದೆ. ಅದಕ್ಕಾಗಿ ಅವರು ಕೂಡ ಅತ್ತೆಯಿಂದ ಹೊರಬರಲು ಪ್ರಯತ್ನ ಮಾಡುತ್ತಿದ್ದಾರೆ. ಅತ್ತೆಗೆ 2 ಗಂಡು ಮಕ್ಕಳಿದ್ದಾರೆ. ಒಬ್ಬ ವಿದೇಶದಲ್ಲಿ ಇದ್ದಾನೆ, ಇನ್ನೊಬ್ಬ ಬೆಂಗಳೂರಿನಲ್ಲಿ ಇದ್ದಾನೆ. ಬೆಂಗಳೂರಿನಲ್ಲಿ ಇರುವ ಹುಡುಗನ ಜೊತೆ ಮಾವ ಇರುವುದು.
ಅವರ ಜೊತೆ ಮಾತನಾಡಿದಾಗ ನಿಮ್ಮ ಅತ್ತೆ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿಲ್ಲ. 10 ಗಂಟೆ ಎದ್ದರೂ ಬೆಳಗ್ಗೆ ಮೇಲೆ ಹೇಳುತ್ತಿರಲಿಲ್ಲ, ತಿಂಡಿ ಮಾಡಿ ಕೊಡುತ್ತಿರಲಿಲ್ಲ. ದಿನ ನನ್ನ ಅಮ್ಮನಿಗೂ ಮತ್ತು ಅವಳಿಗೂ ಜಗಳವಾಗುತ್ತಿತ್ತು. ನನ್ನ ಅಮ್ಮ ಹೋಗಿ 5 ವರ್ಷವಾಯಿತು. ಈಗ ನಿನ್ನ ಅತ್ತೆ ಬಂದು ಇಲ್ಲಿ ಇದ್ದರೆ ನಮಗೆ ಯಾವುದೇ ತೊಂದರೆ ಇಲ್ಲ. ಈಗ ಎಲ್ಲದಕ್ಕೂ ಕೆಲಸದವರು ಇದ್ದಾರೆ ಅಂತ ಹೇಳಿದರು. ಅತ್ತೆಯ ಬಳಿ ಹೋಗಿ ಹೇಳಿದಾಗ ಅತ್ತೆ ಮೊದಲು ಒಪ್ಪಲಿಲ್ಲ. ಇಷ್ಟು ವರ್ಷವಾಯಿತು ಅವರು ನನ್ನನ್ನು ಕರೆದಿದ್ದಾರೆ ಅಂದರೆ ಯಾವುದಾದರೂ ಒಂದು ಕೆಟ್ಟ ಉದ್ದೇಶದಿಂದ ಅಂತ ಹೇಳಿದಳು. ಆದರೆ ಅವರ ಮಗ ಬಂದು ರಿಕ್ವೆಸ್ಟ್ ಮಾಡಿದಾಗ ಅತ್ತೆ ತುಂಬ ಎಮೋಷ್ನಲ್ ಆಗಿ ಹೋದಳು. ಚಿಕ್ಕ ಮಗುವಿನಲ್ಲೇ ನಿನ್ನನ್ನು ಬಿಟ್ಟು ಬಂದಿದ್ದೆ ಕೋಪದಿಂದ. ನಿನ್ನನ್ನು ಸಾಕಿಲ್ಲ. ಈ ತಾಯಿಯ ಮೇಲೆ ನಿನಗೆ ಏಕೆ ಮೋಹ ಮಗು ಅಂತ ಹೇಳಿದಾಗ, ಏಕೆಂದರೆ ನನಗೆ ಇರುವುದು ಒಂದೇ ಅಮ್ಮ, ಬೇರೆಯವರನ್ನು ಅಮ್ಮ ಅಂತ ಕರೆಯಲು ಸಾಧ್ಯವಿಲ್ಲ. ಈಗ ನಾನು ದುಡಿಯುತ್ತಿದ್ದೇನೆ, ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಒಂದೇ ಒಂದು ಅವಕಾಶ ಕೊಡು ಅಮ್ಮ ಅಂತ ಹೇಳಿದ. ಅವನ ಮಾತನ್ನು ಕೇಳಿ ಮನೆಯವರೆಲ್ಲ ಅಳುತ್ತಿದ್ದೆವು. ಇನ್ನು ಅತ್ತೆಯ ಕರುಳು ಚುರುಕನ್ನುವುದಿಲ್ಲವೇ? ಅತ್ತೆ ಮಾತನಾಡದೆ ಮಗನ ಜೊತೆ ಹೋದಳು. ಎಲ್ಲರಿಗೂ ಸ್ವಲ್ಪ ಮೊದಲು ಬೇಸರವಾದರೂ ನಂತರ ಅವರು ಅವರ ಮನೆಗೆ ಹೋದರು. ನೆಮ್ಮದಿಯಾಗಿ ಇರಲಿ ಅಂತ ಖುಷಿಪಟ್ಟೆ. ಇಷ್ಟು ವರ್ಷಕ್ಕೆ ಇದೇ ಮೊದಲ ಬಾರಿ ಅಮ್ಮ ತುಂಬ ಖುಷಿಪಟ್ಟಿದ್ದು ನಾನು ನೋಡಿದ್ದು. ನನ್ನ ಕಣ್ಣಾರೆ ಅವಳು ನೆಮ್ಮದಿಯಾಗಿ ಉಸಿರಾಡುವುದನ್ನು ನೋಡಿ ನನ್ನ ಮನಸ್ಸು ತುಂಬಿತು. ನಾನು ಖುಷಿಪಟ್ಟೆ. ನನ್ನಮ್ಮನಿಗೆ ಒಂದು ಖುಷಿ ಕೊಟ್ಟೆ ಅಂತ. ಅತ್ತೆಯನ್ನು ನಾನು ಮನೆಯಿಂದ ಹೊರಗಡೆ ಕಳಿಸಿದೆ ಅಂತ ಅನ್ನುವ ನೆಮ್ಮದಿಗಿಂತ ನನ್ನ ಅಮ್ಮ ನೆಮ್ಮದಿಯಾಗಿದ್ದಾಳೆ ಅನ್ನುವುದು ಹೆಚ್ಚು ಖುಷಿ ಕೊಟ್ಟಿತು. ಈ ಕೆಲಸವನ್ನು ನಾನು ಬಹಳ ಹಿಂದೆಯೇ ಮಾಡಬಹುದಿತ್ತು ಅಂತ ನನಗೆ ನಾನು ಬೈದುಕೊಂಡೆ. ನಂತರ ನಾನು ಓದಲು ಆರಂಭಿಸಿದೆ. ಅತ್ತೆ ಅವಳ ಮನೆಗೆ ಹೋದ ವಾರಕ್ಕೆ ಒಂದು ಹೊಸ ಸಮಸ್ಯೆ ತಂದಳು. ಅದೇನೆಂದರೆ ಅಪ್ಪನನ್ನು ಅವಳ ಮನೆಗೆ ಕರೆದು 2-3 ದಿನ ತಲೆಯಲ್ಲಿ ಏನೇನೋ ತುಂಬಿಸಿ ಕಳಿಸಿದ್ದಾಳೆ. ಅದರ ಫಲವಾಗಿ ಅಪ್ಪ ಬಂದು ಅತ್ತೆಯ 2ನೇ ಮಗನನ್ನು ನಾನು ಮದುವೆಯಾಗಬೇಕು ಅಂತ ಹಠ ಹಿಡಿದರು. ನಾನು ವಿಧಿಯಿಲ್ಲದೆ ಒಪ್ಪಿಕೊಂಡೆ. ಏಕೆಂದರೆ ಆ ಹುಡುಗ ನನಗೂ ಕೂಡ ಇಷ್ಟವಾಗಿದ್ದ. ಅವನು ಅತ್ತೆಯ ರೀತಿ ಅಲ್ಲ, ತುಂಬ ಒಳ್ಳೆಯ ಹುಡುಗ. ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ, ಒಳ್ಳೆಯ ಕೆಲಸದಲ್ಲಿ ಇದ್ದಾನೆ. ಇಷ್ಟು ವರ್ಷ ತನ್ನನ್ನು ನೋಡಿಕೊಳ್ಳದ ತಾಯಿಯನ್ನು ಒಪ್ಪಿಕೊಂಡ. ಇನ್ನು ನಾನು ಅವನನ್ನು ತುಂಬ ಕೇರ್ ಮಾಡುತ್ತೇನೆ. ಅವನನ್ನು ಬಹಳ ಬೇಗ ನಾನು ನನ್ನವನನ್ನಾಗಿ ಮಾಡಿಕೊಳ್ಳುತ್ತೇನೆ ಅಂತ ಯೋಚಿಸಿದೆ. ನಾನು ಮದುವೆಗೆ ಒಪ್ಪಿಕೊಂಡೆ. ಅಮ್ಮ ಇಷ್ಟಪಟ್ಟಿಲ್ಲ. ಯಾವುದೇ ಕಾರಣಕ್ಕೂ ಅವಳ ಮಗನನ್ನು ಮದುವೆ ಆಗಬೇಡ, ನೀನು ಮದುವೆ ಆಗಿಲ್ಲವಾದರೂ ಪರವಾಗಿಲ್ಲ, ನನ್ನ ಜೊತೆ ಇದ್ದು ಬಿಡು ಅಂತ. ಆದರೆ ಅಪ್ಪ ಮನೆ ಬಿಟ್ಟು ಹೊರಟು ಹೋಗುತ್ತೇನೆ, ಇವಳು ನನ್ನ ತಂಗಿಯ ಮಗನ ಜೊತೆ ಮದುವೆ ಆಗಿಲ್ಲವಾದರೆ ಅಂತ ಹೇಳಿದಾಗ ಅಮ್ಮ ಒಪ್ಪಿಕೊಂಡಳು. ಮದುವೆ ಕೂಡ ಬಹಳ ಅರ್ಜೆಂಟಲ್ಲಿ ನಡೆದು ಹೋಯಿತು. ಸರಿಯಾಗಿ ನೆಂಟರಿಷ್ಟರಿಗೆ ಹೇಳಲು ಸಾಧ್ಯವಾಗಿಲ್ಲ. ಹುಡುಗ ತುಂಬ ಆಸೆಯ ಕಣ್ಣುಗಳಿಂದ ನನ್ನನ್ನೇ ನೋಡುತ್ತಿದ್ದ. ಅತ್ತೆ ಯಾವುದೇ ಕಾರಣಕ್ಕೂ ಮದುವೆಗೆ ಮುಂಚೆ ಹುಡುಗ ಹುಡುಗಿ ಮಾತನಾಡಬಾರದು ಅಂತ ಕಂಡೀಷನ್ ಹಾಕಿದ್ದಳು. ಆದ್ದರಿಂದ ಹುಡುಗನ ಜೊತೆ ಮಾತನಾಡುತ್ತಿರಲಿಲ್ಲ. ಆದರೆ ಮದುವೆಯ ಮಂಟಪದಲ್ಲಿ ಹುಡುಗ ನನ್ನ ಜೊತೆ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳುವ ರೀತಿ ಕಾತುರದಿಂದ ಕಾಯುತ್ತಿದ್ದ. ಆದರೆ ಅದಕ್ಕೆ ಅವಕಾಶವಾಗಲಿಲ್ಲ. ಬದಲಿಗೆ ಎಲ್ಲರ ಸಮ್ಮುಖದಲ್ಲಿ ನನಗೆ ತಾಳಿ ಕಟ್ಟೇ ಬಿಟ್ಟ. ಅವನು ನನ್ನ ಜೊತೆ ಮಾತನಾಡಲಿಲ್ಲ, ನಾನು ಅವನ ಜೊತೆ ಮಾತನಾಡಲಿಲ್ಲ. ಇಬ್ಬರು ಒಟ್ಟಿಗೆ ಕೂರೋಣ ಊಟಕ್ಕೆ ಅಂತ ಕಾಯುತ್ತಾ ಇದ್ದೇನೆ. ಅಷ್ಟರಲ್ಲಿ ಯಾರೋ ಬಂದು ಹೇಳಿದರು, ಹುಡುಗ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಫಾರಿನ್ಗೆ ಹೊರಟು ಹೋದ ಅಂತ. ನಿನಗೆ ಹೇಳಿಲ್ಲವೇ ಅಂತ ಕೇಳಿದ. ನಾನು ಇಲ್ಲ ಹೇಳಿದರು ಅಂತ ಸುಳ್ಳು ಹೇಳಿದೆ. ನಿಜವಾಗಲೂ ಹುಡುಗ ಎಲ್ಲಿಗೆ ಹೋದ ಅದರ ಬಗ್ಗೆ ನನಗೆ ಅರಿವಿಲ್ಲ. ಅಮ್ಮ ತುಂಬ ಕೋಪ ಮಾಡಿಕೊಂಡಳು. ನನ್ನ ಮಗಳನ್ನು ಒಂಟಿಯಾಗಿ ಬಿಟ್ಟು ಹೋದ, ಅವಳನ್ನು ಕರೆದುಕೊಂಡು ಹೋಗಬಹುದಿತ್ತು ಅಂತ. ಆದರೆ ಪಾಸ್ಪೋರ್ಟ್ ವೀಸಾ ಇಲ್ಲ, ಹೇಗೆ ಕರೆದುಕೊಂಡು ಹೋಗುತ್ತಾನೆ ಅಂತ ಅಪ್ಪ ಹೇಳಿದರು. ಬಹಳ ಬೇಗ ಬಂದು ಬಿಡುತ್ತಾನೆ, ಪ್ರಾಮಿಸ್ ಮಾಡಿದ್ದಾನೆ, ಕಾವ್ಯಳಿಗೂ ಹೇಳಿಬಿಡು ಅಂತ ಹೇಳಿದ. ನಾನು ಒಂದು ನಗು ನೀಡಿದೆ ಅಪ್ಪನಿಗೆ. ನೀನು ತೋರಿಸಿದ ಹುಡುಗ ಹೇಗೆ ನೋಡು ಅಂತ. ಅಪ್ಪ ತಲೆ ತಗ್ಗಿಸಿದರು. ಆದರೆ ಅಲ್ಲಿ ಇರುವ ಹಿರಿಯರೂ ಇಲ್ಲ. ಮದುವೆಯಾದ ಮೇಲೆ ಹುಡುಗಿ ಗಂಡನ ಮನೆಗೆ ಬರಲೇಬೇಕು ಅಂತ ಕರೆದುಕೊಂಡು ಹೋದರು. ತುಂಬ ಸಿಂಪಲ್ ಆಗಿ ನನ್ನ ಗೃಹ ಪ್ರವೇಶ ಮಾಡಿದರು. ಆದರೆ ನನ್ನ ರೂಮಂತೂ ಖಾಲಿ, ಮಂಚ, ಹಾಸಿಗೆ ಇಷ್ಟೇ ಇದ್ದಿದ್ದು. ಮೊದಲ ರಾತ್ರಿಗೆ ಬೇಕಾದ ಅರೇಂಜ್ಮೆಂಟ್ಸ್ ಏನೂ ಇರಲಿಲ್ಲ. ಅಂದರೆ ಇವರಿಗೆಲ್ಲ ಮೊದಲೇ ಗೊತ್ತಿತ್ತು ಇವರು ಹೊರಗೆ ಹೋಗುತ್ತಾರೆ ಅಂತ. ಅತ್ತೆ ಬಳಿ ಮಾತನಾಡಲು ಹೋದಾಗ ಅವಳು ಏನೂ ಮಾತನಾಡದೆ ಹೋದಳು.
ಅಮ್ಮನಿಗೆ ಫೋನ್ ಮಾಡಿದೆ. ಅಮ್ಮ ಬಂದು ಬಿಡು, ಅಲ್ಲಿ ಇರಬೇಡ ಅಂತ ಹೇಳಿದಳು. ಆದರೆ ನಾನು ನನ್ನ ಗಂಡನ ಜೊತೆ ಒಂದು ಬಾರಿ ಮಾತನಾಡಿ ಬರುತ್ತೇನೆ. ಅವನು ಮಾತನಾಡಿದ್ದು ಮಾಡಿದ್ದು ಸರಿ ಅಂತ ಅನಿಸಿದರೆ ಮಾತ್ರ ಇಲ್ಲಿ ಇರುವುದು, ಇಲ್ಲವಾದರೆ ನಾನು ಬಂದು ಬಿಡುತ್ತೇನೆ ಅಂತ ಅಳಲು ಆರಂಭಿಸಿದೆ. ಅವಳು ಅಳುತ್ತಾ ಮಲಗಿದಳು. ಹೀಗೆ 2-3 ದಿನ ಕಳೆಯಿತು. ಒಂದು ದಿನ ಅತ್ತೆ ಬಂದು ಶಾಸ್ತ್ರ ಮಾಡಿಸುತ್ತೇನೆ ಅಂತ ನನ್ನನ್ನು ಕರೆದುಕೊಂಡು ಹೋಗಿ ನನ್ನ ಮನೆ ಕೆಲಸದವನ ಜೊತೆ ನನಗೆ ತಿಳಿಯದೆ ತಾಳಿ ಕಟ್ಟಿಸಿದಳು. ಅಂದರೆ ಅರಿಶಿಣದ ಕೊಂಬನ್ನು. ನಾನು ಅಳುತ್ತಾ ಕಣ್ಣನ್ನು ಮುಚ್ಚಿಕೊಂಡಿದ್ದೆ. ಅಷ್ಟರಲ್ಲಿ ಕೆಲಸದವನು ಬಂದು ಅರಿಶಿಣದ ಕೊಂಬನ್ನು ಕಟ್ಟಿದ. ನನಗೆ ಭಯವಾಯಿತು. ಜೋರಾಗಿ ಕಿರುಚಿ ದೊಡ್ಡ ಜಗಳ ಮಾಡಿದೆ. ಮನೆಯವರೆಲ್ಲ ಬಂದರು. ದೊಡ್ಡ ರಾದಂತವಾಯಿತು. ಈ ಸಮಯದಲ್ಲಿ ನನ್ನ ಗಂಡ ಹಿಂತಿರುಗಿ ಬಂದ. ಎಲ್ಲವನ್ನೂ ನೋಡಿ ಅವನಿಗೂ ಕೂಡ ಶಾಕ್ ಆಯಿತು. ಅತ್ತೆ ಸತ್ಯ ಹೇಳುವುದಿಲ್ಲ ಅನ್ನುವುದು ನನ್ನ ಗಂಡನಿಗೆ ತಿಳಿಯಿತು. ಅವನು ಅವನ ಅಪ್ಪನ ಬಳಿ ತುಂಬ ಜೋರಾಗಿ ಮಾತನಾಡುತ್ತಾ, ನಾನು ಸ್ವಲ್ಪ ದಿನ ಹೊರಗೆ ಹೋದೆ ಅಷ್ಟೆ. ನನ್ನ ಹೆಂಡತಿಗೆ ಈ ರೀತಿ ಕಷ್ಟ ಕೊಡುವ ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದು? ನಿಮಗೆ ನನ್ನ ಜೊತೆ ಇರಲು ಇಷ್ಟವಿಲ್ಲದಿದ್ದರೆ ಹೊರಗಡೆ ಹೋಗಿ ಅಂತ ಅವರ ಅಪ್ಪ ಅಮ್ಮನ ಬಗ್ಗೆ ತುಂಬ ನಿಷ್ಠೂರವಾಗಿ ಮಾತನಾಡಿದ. ಆಗ ನನ್ನ ಮಾವ, ಎಲ್ಲವನ್ನು ನಿನ್ನ ಅಮ್ಮ ಮಾಡಿದ್ದು ನಿನ್ನ ಖುಷಿಗಾಗಿ. ನಿನ್ನ ಹೆಂಡತಿಯ ಜಾತಕ ಅಷ್ಟೊಂದು ಚೆನ್ನಾಗಿಲ್ಲ. ಅವಳಿಗೆ 2 ಮದುವೆ ಆಗಬೇಕು. ಆದಾಗ ಮಾತ್ರ ಮೊದಲನೇ ಗಂಡ ಸುಖವಾಗಿ ಇರುವುದು. ಅದಕ್ಕಾಗಿ ಕೆಲಸದವನ ಜೊತೆ ಅರಿಶಿಣದ ಕೊಂಬನ್ನು ಕಟ್ಟಿಸಿದ್ದು. ಈಗ ಆ ಶಾಸ್ತ್ರ ಮುಗಿದು ಹೋಯಿತು. ಆ ಕೆಲಸದವನೂ ಇಲ್ಲ. ಅವನು ದೇಶಾಂತರ ಹೊರಟು ಹೋದ. ಇನ್ನೆಂದೂ ಈ ಕಡೆ ಬರುವುದಿಲ್ಲ. ಕೇವಲ ಶಾಸ್ತ್ರಕ್ಕಾಗಿ ಕಟ್ಟಿಸಿದ್ದು. ನಿನ್ನ ಹೆಂಡತಿಯ ಜಾತಕದಲ್ಲಿ ಸಮಸ್ಯೆ ಇದ್ದುದರಿಂದ ಅದಕ್ಕೆ ಇದ್ದಿದ್ದು ಇದೊಂದೇ ಪರಿಹಾರ. ಅಮ್ಮ ಇದನ್ನು ನಂಬುತ್ತೀಯಾ ಅಂದಾಗ ನನ್ನ ಅತ್ತೆ ನನ್ನ ಕೈಯನ್ನು ಹಿಡಿದುಕೊಂಡು ಹೇಳುತ್ತಾಳೆ ಅಳುತ್ತಾ, ಮಗು, ನಿನ್ನ ಜಾತಕ ನೀನು ಚಿಕ್ಕವಳಾಗಿದ್ದಾಗಲೇ ಬರೆಸಿದ್ದೆ. ನನಗೆ ನಿನ್ನ ಅಮ್ಮನ ಮೇಲೆ ಸ್ವಲ್ಪ ಕೋಪ ಕಸಿಬಿಸಿ ಇರಬಹುದು. ನನಗೆ ನಿನ್ನ ಅಮ್ಮನ ಒಳ್ಳೆಯತನದಿಂದ ಹಿಂಸೆ ಆಗುತ್ತಿತ್ತು. ನನ್ನ ಒಳ್ಳೆಯ ಗಂಡನನ್ನು ನಾನು ಅಡ್ಜಸ್ಟ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದರೆ ತುಂಬ ಕೆಟ್ಟ ಅಣ್ಣನನ್ನು ನಿನ್ನ ಅಮ್ಮ ಅಡ್ಜಸ್ಟ್ ಮಾಡಿಕೊಂಡು ಬದುಕುತ್ತಿದ್ದಳು ಅಂತ ಹಿಂಸೆ ಆಗಿದ್ದಕ್ಕೆ ನಾನು ಆ ರೀತಿ ಆಡುತ್ತಾ ಇದ್ದಿದ್ದು. ನೀನು ನನ್ನ ಕಣ್ಮುಂದೆ ಬೆಳೆದ ಮಗು. ನೀನು ಚೆನ್ನಾಗಿರಬೇಕು. ನಿನ್ನ ಜಾತಕದಲ್ಲಿ ಸಮಸ್ಯೆ ಇದ್ದಿದ್ದರಿಂದ ನಾನು ನನ್ನ ಮಗನಿಗೆ ನಿನ್ನನ್ನು ಮದುವೆ ಮಾಡಿಕೊಂಡೆ. ಬೇರೆ ಕಡೆ ನಿನ್ನ ಮದುವೆ ಆಗುವುದು ತುಂಬ ಕಷ್ಟವಿತ್ತು. ಅದಕ್ಕಾಗಿ ಬೇಕಾದ ಶಾಂತಿ ಪೂಜೆ ಎಲ್ಲವನ್ನು ನಾನು ಮಾಡಿಸಿದ್ದೇನೆ. ಇನ್ನು ನೀನು ನಿನ್ನ ಗಂಡನ ಜೊತೆ ಆರಾಮವಾಗಿ ಇರಬಹುದು ಅಂತ ಹೇಳಿದಳು. ನಾನು ಅತ್ತೆಯನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಜೋರಾಗಿ ಅಳಲು ಆರಂಭಿಸಿದೆ. ಅತ್ತೆ ನನ್ನನ್ನು ತುಂಬ ಸಮಾಧಾನ ಮಾಡಿದರು. ನಂತರ ಅಲ್ಲೇ ಇದ್ದ ಪಕ್ಕದ ದೇವಸ್ಥಾನದಲ್ಲಿ ನನ್ನ ಗಂಡನ ಕೈಯಲ್ಲಿ ಪುನಃ ನನಗೆ ತಾಳಿ ಕಟ್ಟಿಸಿದರು. ಅದನ್ನು ನೀರಿನಲ್ಲಿ ಬಿಟ್ಟರು. ಹಳೆಯ ಅರಿಶಿಣದ ಕೊಂಬನ್ನು. ನನ್ನ ಗಂಡ ನನ್ನ ಕಣ್ಣೀರನ್ನು ಒರೆಸಿದ. ಅವನೆಷ್ಟು ಒಳ್ಳೆಯವನು ಅಂದರೆ ಹೇಳಲು ಸಾಧ್ಯವಿಲ್ಲ. ಅವನ ಸ್ಪರ್ಶದಿಂದಲೇ ನನ್ನ ನೋವು ಸಂಪೂರ್ಣವಾಗಿ ಮಾಯವಾಯಿತು. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಬೇಡ ಅಂತ ಸಮಾಧಾನ ಮಾಡಿದ. ನಾನು ನಿನಗೆ ರಕ್ಷಾ ಕವಚವಾಗಿ ಇರುತ್ತೇನೆ. ಈ ಬದುಕಿಗೆ ನಿನ್ನನ್ನು ರಕ್ಷಣೆ ಮಾಡುತ್ತೇನೆ. ನಿನ್ನನ್ನು ಯಾರೂ ಕೂಡ ನೋವು ಮಾಡಲು, ಕಷ್ಟ ಕೊಡಲು ಬಿಡುವುದಿಲ್ಲ. ನನ್ನನ್ನು ನಂಬು ಅಂತ ಪ್ರತಿಜ್ಞೆ ಮಾಡಿದ. ಅವನ ಒಳ್ಳೆಯತನ, ಅವನ ಆ ಪ್ರೀತಿಯ ಸ್ಪರ್ಶ ನನ್ನಲ್ಲಿ ಒಂದು ಹೊಸತನ ಮೂಡಿಸಿತು. ನನ್ನ ಬದುಕು ಇನ್ನೂ ಸುಂದರವಾಗುತ್ತದೆ, ನೆಮ್ಮದಿಯಾಗಿ ಇರುತ್ತದೆ ಅಂತ ನಾನು ಯೋಚನೆ ಮಾಡಿದೆ. ಇನ್ನು ಯಾವುದೇ ವಿಷಯದ ಬಗ್ಗೆ ಕೆಟ್ಟದಾಗಿ ಯೋಚಿಸುವ ಅಗತ್ಯ ಇಲ್ಲ. ನಾನು ನಿಜವಾಗಲೂ ಅದೃಷ್ಟವಂತೆ. ದೇವರು ತುಂಬ ಒಳ್ಳೆಯದೇ ಮಾಡಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್. ಎಲ್ಲರೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪ್ಲೀಸ್.